ವಿದ್ಯಾರ್ಥಿಗಳೇ, ತ್ರಿಭುಜ ಅಧ್ಯಾಯದಲ್ಲಿ ಮುಂದುವರೆದ ಭಾಗ ಏನು ಬರ್ತಾ ಇದೆ? ತ್ರಿಭುಜಗಳಲ್ಲಿನ ಅಸಮಾನತೆ. ಯಾವುದೇ ಒಂದು ತ್ರಿಭುಜ ನೋಡಿದಾಗ ಅಸಮಾನತೆ ಏನಿರ್ತದೆ ಅಂದ್ರೆ ಕೋನಗಳು ಡಿಫ್ರೆಂಟ್ ಇರ್ತವೆ, ಬಾಹುಗಳ ಅಳತೆಗಳು ಡಿಫ್ರೆಂಟ್ ಇರ್ತವೆ. ಇದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಅಂಶಗಳು ಪ್ರಮೇಯಗಳು ಬರ್ತವೆ. ಇದರಲ್ಲಿ ಪ್ರಮೇಯ 5.6 ದಲ್ಲಿ ಏನು ಹೇಳಿದಾರಪ್ಪ, ತ್ರಿಭುಜದ ಎರಡು ಬಾಹುಗಳು ಅಸಮವಿದ್ದಾಗ, ತ್ರಿಭುಜದ ಎರಡು ಬಾಹುಗಳು ಅಸಮವಿದ್ದಾಗ ಅಂದ್ರೆ ವಿಷಮ ಬಾಹು ತ್ರಿಭುಜವಾಗಿರುತ್ತದೆ. ದೊಡ್ಡ ಬಾಹುವಿನ ಎದುರಿನ ಕೋನವು ಏನಾಗಿರ್ತದೆ ಅಂದ್ರೆ ದೊಡ್ಡದಾಗಿರುತ್ತದೆ. ಅಂದ್ರ ಒಂದು ವಿಷಮ ಬಾಹು ತ್ರಿಭುಜದಲ್ಲಿ ಯಾವ್ದು ದೊಡ್ಡ ಬಾಹು ಇರ್ತಾ ಇದೆಯಲ್ಲ, ಆ ದೊಡ್ಡ ಬಾಹುವಿನ ಎದುರಿನ ಕೋನ ಏನಾಗಿರ್ತದಪ್ಪ ಅಂದ್ರ ದೊಡ್ಡದಾಗಿರ್ತಾ ಇದೆ. ಇಲ್ಲಿ ಉದಾಹರಣೆಗಾಗಿ ಈ ಪ್ರಮೇಯವನ್ನು ಸಾಧಿಸೋದು ಅವಶ್ಯಕತೆ ಇಲ್ಲ. ಈ ಪ್ರಮೇಯದಲ್ಲಿ ಏನು ಅಂಶ ಇದೆಯಲ್ಲ ಹೇಳಿಕೆ ಅದನ್ನು ತಿಳ್ಕೊಂಡ್ರ ಸಾಕಾಗ್ತಾ ಇದೆ ನಿಮಗೆ. ಇಲ್ಲಿ ABC ತ್ರಿಭುಜ ಇದೆ ಅಂತ ತಿಳ್ಕೊಳ್ಳಿ. ದೊಡ್ಡ ಬಾಹು ನಿಮಗೆ ನೋಡಿದ ತಕ್ಷಣ ಗೊತ್ತಾಗ್ತಾ ಇದೆ ಇದು ವಿಷಮ ಬಾಹು ತ್ರಿಭುಜವಾಗಿದೆ. ದೊಡ್ಡ ಬಾಹು ಯಾವ್ದಾಗ್ತದಪ್ಪ ಅಂದ್ರೆ AC ಆಗಿದೆ ಅಂತಕ್ಕಂಥ ಅಂಶ ಇದೆ. ಈ ದೊಡ್ಡ ಬಾಹುವಿನ ಅಭಿಮುಖವಾಗಿರ್ತಕ್ಕಂಥ ಕೋನ ಇಲ್ಲಿ ಏನ್ ಬರ್ತದಪ್ಪ ಅಂದ್ರೆ B ಕೋನನೇ ಆಗಿರುತ್ತದೆ. ಅಂದ್ರ ಈ ತ್ರಿಭುಜದಲ್ಲಿ ಏನಾಗ್ತದಪ್ಪ ಅಂದ್ರೆ B ಕೋನ ಅತ್ಯಂತ ದೊಡ್ಡ ಕೋನ ಆಗಿರುತ್ತದೆ. ಇದುವೇ ಪ್ರಮೇಯ 5.6 ದಲ್ಲಿ ಹೇಳಿದ್ದಾರೆ. ಅಂದ್ರೆ ದೊಡ್ಡ ಬಾಹು ಏನಿರ್ತಾ ಇದಲ್ಲ, ದೊಡ್ಡ ಬಾಹುವಿನ ಅಭಿಮುಖವಾಗಿರ್ತಕ್ಕಂಥ ಕೋನವೇ ಏನಾಗಿರ್ತದೆ ಆ ತ್ರಿಭುಜದಲ್ಲಿ ದೊಡ್ಡದಾಗಿರುತ್ತದೆ ಅಂತ ಅರ್ಥ ಆಗ್ತಾ ಇದೆ. ನೆಕ್ಸ್ಟ್ ಪ್ರಮೇಯದಲ್ಲಿ 5.7 ದಲ್ಲಿ ಏನು ಹೇಳಿದ್ದಾರೆ, ಅದರ ವಿರುದ್ಧವಾಗಿ ಯಾವುದೇ ತ್ರಿಭುಜದಲ್ಲಿ ದೊಡ್ಡ ಕೋನಕ್ಕೆ ಅಭಿಮುಖವಾಗಿರುವ ಬಾಹುವು ದೊಡ್ಡದಾಗಿರುತ್ತದೆ. ಅಂದ್ರ ಬಾಹು ದೊಡ್ಡದಿದ್ರೆ ಅಭಿಮುಖವಾಗಿರ್ತಕ್ಕಂಥ ಕೋನ ದೊಡ್ಡದಾಗಿರ್ತಾ ಇದೆ. ಒಂದು ವೇಳೆ ಒಂದು ತ್ರಿಭುಜದಲ್ಲಿ ಒಂದು ಕೋನ ದೊಡ್ಡದಿದೆ ಅಂತ ತಿಳ್ಕೊರಿ, ಆ ಕೋನದ ಎದುರಿಗಿರ್ತಕ್ಕಂಥ ಅಥವಾ ಅಭಿಮುಖವಾಗಿರ್ತಕ್ಕಂಥ ಬಾಹು ಇದು ಕೋನ ಏನಾಗಿದೆ ದೊಡ್ಡದಾಗಿದೆ. ಈಗ B ಕೋನ ದೊಡ್ಡದಾಗಿದೆ, ಎದುರಿನ ಬಾಹು ಏನಾಗಿದೆ AC ಏನಾಗಿರ್ತಾ ಇದೆ ಅಲ್ಲಿ ದೊಡ್ಡ ಬಾಹು ಆಗಿರುತ್ತದೆ. ಇದುವೇ 5.7 ಪ್ರಮೇಯದಲ್ಲಿ ಹೇಳಲಾಗಿದೆ. ನೆಕ್ಸ್ಟ್ ಮತ್ತೊಂದು ಪ್ರಮೇಯ ಬರ್ತಾ ಇದೆ ಇಲ್ಲಿ 5.8 ದಲ್ಲಿ ಏನು ಹೇಳಿದ್ದಾರೆ, ತ್ರಿಭುಜದ ಯಾವುದೇ ಎರಡು ಬಾಹುಗಳ ಮೊತ್ತವು ಮೂರನೇ ಬಾಹುಕ್ಕಿಂತ ಏನಾಗಿರ್ತದಪ್ಪ ಅಂದ್ರೆ ಹೆಚ್ಚಾಗಿರುತ್ತದೆ. ಅಂದ್ರ ಒಂದು ತ್ರಿಭುಜ ಇದೆ, ತ್ರಿಭುಜದ ಅಳತೆಗಳು ಬಾಹುಗಳ ಅಳತೆಗಳು ಏನಿರ್ತವೆ ಬೇರೆ ಬೇರೆ ಆಗಿರ್ತವೆ. ಯಾವುದೇ ಎರಡು ಬಾಹುಗಳ ಮೊತ್ತಗಳನ್ನು ಕೂಡಿಸ್ತೇವೆ, ಇದು ಏನಾಗಿದೆಪ್ಪ ಅಂದ್ರೆ 5 ಆಗಿದೆ, ಇದು 4 ಆಗಿದೆ, ಇದು 7 ಆಗಿದೆ ಅಂತ ತಿಳ್ಕೊರಿ. ಯಾವುದೇ ಎರಡು ಬಾಹುಗಳ ಮೊತ್ತವನ್ನು ಮಾಡ್ರಿ, 5 + 4 ಮಾಡ್ತೀರಿ ಈಸ್ ಈಕ್ವಲ್ ಟು 9. ಅಂದ್ರೆ 9 ಈ ಬಾಹುಕ್ಕಿಂತ ಮೂರನೇ ಬಾಹುಕ್ಕಿಂತ ಏನಾಗಿರ್ತಾ ಇದೆ ಹೆಚ್ಚಿಗೆ ಆಗಿರ್ತಾ ಇದೆ. ಅಥವಾ ಇದನ್ನ ಕೂಡಿಸ್ರಿ, 5 + 7 ಮಾಡ್ರಿ ಈಸ್ ಈಕ್ವಲ್ ಟು ಏನ್ ಮಾಡ್ತಾ ಇದೆ 12. 12 ಮೂರನೇ ಬಾಹು 4ಕ್ಕಿಂತ ಏನಾಗಿರ್ತಾರೆ ಅಂದ್ರೆ ಹೆಚ್ಚಿಗೆ ಆಗಿರುತ್ತದೆ. ಈ ರೀತಿಯಾಗಿ ಇಲ್ಲಿ ಒಂದು ತ್ರಿಭುಜದಲ್ಲಿ ಅಸಮವಿದ್ದಾಗ ಕೋನಗಳಾಗಿರ್ಬೋದು ಅಥವಾ ಬಾಹುಗಳು, ನಾವು ಬಾಹುಗಳ ಅಳತೆಯನ್ನು ತಗೊಂಡೇವೆ. ಇಲ್ಲಿ ಬಾಹುಗಳ ಅಳತೆ ನಾವು ನೋಡಿದಾಗ ಬಾವಿನ ಅಳತೆ ಯಾವುದು ಬಾಹು ದೊಡ್ಡದಿರ್ತಾ ಇದಲ್ಲ ಅಭಿಮುಖವಾಗಿರ್ತಕ್ಕಂಥ ಕೋನ ದೊಡ್ಡದಾಗಿರುತ್ತದೆ. ನೆಕ್ಸ್ಟ್ ಅದರ ವಿರುದ್ಧವಾಗಿ ಒಂದು ತ್ರಿಭುಜದಲ್ಲಿ ಒಂದು ಕೋನದ ಅಳತೆ ದೊಡ್ಡದಿತ್ತಪ್ಪ ಅಂದ್ರ ಅಭಿಮುಖವಾಗಿರ್ತಕ್ಕಂಥ ಬಾಹು ಏನಾಗಿರ್ತಾ ಇದೆ ದೊಡ್ಡದಾಗಿರ್ತಾ ಇದೆ. ಆ ನಂತರ ಮೂರನೇ ಒಂದು ಪ್ರಮೇಯದಲ್ಲಿ ಏನ್ ಹೇಳಿದಾರಪ್ಪ ಅಂದ್ರ ಯಾವುದೇ ಒಂದು ತ್ರಿಭುಜದಲ್ಲಿ ಏನಾಗಿರ್ತಾ ಇದೆಪ್ಪ ಅಂದ್ರ ಎರಡು ಬಾಹುಗಳ ಮೊತ್ತ ಮೂರನೇ ಬಾಹುಕ್ಕಿಂತ ಏನಾಗಿರ್ತಾರೆ ಅಂದ್ರೆ ಹೆಚ್ಚಿಗೆ ಆಗಿರುತ್ತದೆ. ಈ ಪ್ರಮೇಯಗಳನ್ನ ಆಧಾರವಾಗಿಟ್ಕೊಂಡು ಕೆಲವೊಂದು ಸಮಸ್ಯೆಗಳನ್ನ ಈಗ ನೋಡೋಣ. ನೆಕ್ಸ್ಟ್ ಮುಂದುವರೆದ ಭಾಗನ ಅಭ್ಯಾಸ ಬರ್ತಾ ಇದೆ. ಆ ಪ್ರಮೇಯಗಳಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಸಮಸ್ಯೆಗಳು ಬರ್ತವೆ. ಅಭ್ಯಾಸ 5.4 ದಲ್ಲಿ ಮೊದಲನೇ ಸಮಸ್ಯೆ ಏನ್ ಮಾಡಿದಾರಪ್ಪ ಅಂದ್ರ, ಒಂದು ಲಂಬಕೋನ ತ್ರಿಭುಜದಲ್ಲಿ ವಿಕಿರಣವು ಅತ್ಯಂತ ದೊಡ್ಡ ಬಾಹು ಎಂದು ತೋರಿಸಿ ಅಥವಾ ಎಂದು ಸಾಧಿಸಿ ಅಂತ ಕೊಟ್ಟಿದ್ದಾರೆ. ಚಿತ್ರ ಅದಕ್ಕೆ ಸಂಬಂಧಪಟ್ಟಂತೆ ಚಿತ್ರ ABC ಏನಾಗಿದೆಪ್ಪ ಅಂದ್ರೆ ಲಂಬಕೋನ ತ್ರಿಭುಜವಾಗಿದೆ. ಲಂಬಕೋನದ ಎದುರಿನ ಬಾಹು ಏನಾಗ್ತದಪ್ಪ ಅಂದ್ರೆ ವಿಕೀರ್ಣ ಆಗ್ತಾ ಇದೆ. ಅಂದ್ರೆ AC ಏನಾಗಿದೆಪ್ಪ ಅಂದ್ರೆ ವಿಕೀರ್ಣ ಆಗಿದೆ. ಈ ತ್ರಿಭುಜದಲ್ಲಿ ವಿಕೀರ್ಣ ಏನಾಗಿರ್ತದಲ್ಲ ಅದುವೇ ದೊಡ್ಡ ಬಾಹು ಎಂದು ಸಾಧಿಸಿ ಅಂತ ಹೇಳಿದ್ದಾರೆ. ಅಂದ್ರೆ ಕೊಟ್ಟಂತ ಅಂಶ ಏನಪ್ಪ ಅಂದ್ರ ಪರಿಹಾರ ತ್ರಿಭುಜ ABC ಯಲ್ಲಿ ಕೋನ B ಈಸ್ ಈಕ್ವಲ್ ಟು ಏನಾಗಿದೆಪ್ಪ ಅಂದ್ರೆ 90 ಡಿಗ್ರಿ ಆಗಿದೆ. ಅಂದ್ರೆ ಲಂಬಕೋನ ತ್ರಿಭುಜ ಇದೆ, ಲಂಬಕೋನ ತ್ರಿಭುಜದಲ್ಲಿ B ಕೋನ ಏನಾಗಿದೆ 90 ಡಿಗ್ರಿ ಆಗಿದೆ. ಆದ್ದರಿಂದ ಕೋನ A ಪ್ಲಸ್ ಕೋನ B ಪ್ಲಸ್ ಕೋನ C ಈಸ್ ಈಕ್ವಲ್ ಟು
180 ಏನಪ್ಪ ಅಂದ್ರ ತ್ರಿಭುಜದ ಒಳಕೋನಗಳ ಮೊತ್ತ 180ಕ್ಕೆ ಸರಿ ಇರುತ್ತದೆ. ಅದನ್ನ ಇಲ್ಲಿ ಬರೀಬಹುದು. ಆದ್ದರಿಂದ ಕೋನ ಎ ಪ್ಲಸ್ ಕೋನ ಬಿ ಎಷ್ಟು ಇರ್ತದೆ ಅಂದ್ರೆ 90 ಡಿಗ್ರಿ ಆಗಿರ್ತಾ ಇದೆ. 90 ಡಿಗ್ರಿ ಪ್ಲಸ್ ಕೋನ ಸಿ ಹಾಗೆ ಬರೀತಾನೆ ಈಸ್ ಈಕ್ವಲ್ ಟು 180 ಆಗಿರ್ತಾ ಇದೆ. ಇಲ್ಲಿ ಕಾರಣ ಬರೀಬಹುದು ಏನಪ್ಪಾ ಅಂದ್ರೆ ತ್ರಿಭುಜದ ಒಳಕೋನಗಳ ಮೊತ್ತ 180. ಆದ್ದರಿಂದ ಕೋನ ಎ ಪ್ಲಸ್ ಕೋನ ಸಿ ಈಸ್ ಈಕ್ವಲ್ ಟು 180 ಮೈನಸ್ 90 ಡಿಗ್ರಿ. ಯಾಕಂದ್ರೆ ಈ 90 ಇದ್ದದ್ದು ನಾ ಏನು ಮಾಡಿದ್ರೆ ಆ ಕಡೆ ಕಳಿಸಿದ್ದೇನೆ. ಇಲ್ಲಿ ಪ್ಲಸ್ ಇತ್ತು, ಆ ಸೈಡ್ ಹೋಗೋಣ ಏನಾಗಿದೆ ಮೈನಸ್ ಆಗಿದೆ. ಆದ್ದರಿಂದ ಕೋನ ಎ ಪ್ಲಸ್ ಕೋನ ಸಿ ಈಸ್ ಈಕ್ವಲ್ ಟು ಎಷ್ಟು ಬರ್ತಪ್ಪ ಅಂದ್ರೆ 90 ಡಿಗ್ರಿ ಆಯ್ತು. ಆದ್ದರಿಂದ ಕೋನ ಬಿ ನ ಏನಾಗಿದೆಪ್ಪ ಅಂದ್ರೆ ಇದರಿಂದ ಏನು ಗೊತ್ತಾಗ್ತಾ ಇದೆ, ಎ ಕೋನ ಮತ್ತು ಸಿ ಕೋನಗಳನ್ನು ಸೇರಿಸಿದ ನಂತರ 90 ಬಂದಿದೆ. ಆದರೆ ಕೋನ ಬಿ ದ ಅಳತೆನೇ ಏನಾಗಿದೆ 90 ಆಗಿದೆ. ಇದರಿಂದ ಏನು ಗೊತ್ತಾಗ್ತಾ ಇದೆಪ್ಪ ಅಂದ್ರೆ ತ್ರಿಭುಜ ಎಬಿಸಿ ಯಲ್ಲಿ ಕೋನ ಬಿ ನ ಏನಾಗಿದೆಪ್ಪ ಅಂದ್ರೆ ಹೆಚ್ಚಾಗಿದೆ ಅಂತಕ್ಕಂಥ ಅಂಶ ನಮಗೆ ಇಲ್ಲಿ ಗೊತ್ತಾಗ್ತಾ ಇದೆ. ಆದ್ದರಿಂದ ಇಲ್ಲಿ ಕೋನ ಬಿ ಈಸ್ ಗ್ರೇಟರ್ ದೆನ್ ಏನಾಗಿದೆಪ್ಪ ಅಂದ್ರೆ ಕೋನ ಏನಾಗಿದೆಪ್ಪ ಅಂದ್ರೆ ಎ ಮತ್ತು ಕೋನ ಬಿ ಈಸ್ ಗ್ರೇಟರ್ ದೆನ್ ಕೋನ ಏನಾಗಿದೆಪ್ಪ ಅಂದ್ರೆ ಸಿ ಆಗಿದೆ. ಇದರಿಂದ ನಮಗೆ ಗೊತ್ತಾಗ್ತಾ ಇದೆ ಅಂದ್ರೆ ಎ ಗಿಂತ ಸಹಿತ ಕೋನ ಬಿ ದೊಡ್ಡದಾಗಿದೆ, ಕೋನ ಸಿ ಗಿಂತ ಸಹಿತ ಕೋನ ಬಿ ದೊಡ್ಡದಾಗಿದೆ. ಆದ್ದರಿಂದ ಎಸಿಯು ತ್ರಿಭುಜ ಎಬಿಸಿ ಯಲ್ಲಿ ಅತ್ಯಂತ ದೊಡ್ಡ ಬಾಹು ಆಗಿದೆ. ಯಾಕಂದ್ರೆ ಕೋನ ದೊಡ್ಡದಿದ್ದಾಗ ಅದರ ಅಭಿಮುಖವಾಗಿರ್ತಕ್ಕಂಥ ಬಾಹು ಏನಿರ್ತದಪ್ಪ ಅಂದ್ರೆ ದೊಡ್ಡದಾಗಿರ್ತಾ ಇದೆ. ಎಸಿ ಇಲ್ಲಿ ಏನಾಗಿದೆ ವಿಕೀರ್ಣ ಆಗಿದೆ. ಆದ್ದರಿಂದ ಈ ವಿಕೀರ್ಣವೇ ಏನಾಗ್ತಾ ಇದೆಪ್ಪ ಅಂದ್ರೆ ದೊಡ್ಡ ಬಾಹು ಆಗುತ್ತದೆ. ನೆಕ್ಸ್ಟ್ ಸಮಸ್ಯೆ ನೋಡ್ರಿ. ಎರಡನೇ ಸಮಸ್ಯೆ, ಚಿತ್ರದಲ್ಲಿ ಎಬಿಸಿಯ ಬಾಹುಗಳಾದ ಎಬಿ ಮತ್ತು ಎಸಿ ಯನ್ನು ಕ್ರಮವಾಗಿ ಪಿ ಮತ್ತು ಕ್ಯೂ ವರೆಗೆ ವರ್ಧಿಸಿದೆ. ಎಬಿ ಬಾಹು ಪಿ ವರೆಗೆ, ಎಸಿ ಬಾಹುವನ್ನು ಕ್ಯೂ ವರೆಗೆ ಏನು ಮಾಡಿದರೆ ವರ್ಧಿಸಿದೆ. ಹಾಗೆಯೇ ಕೋನ ಪಿಬಿಸಿ ಈ ಕೋನ QCB ಏನಾಗಿದೆ ಅಂದ್ರೆ QCB ಏನಾಗಿದೆ ದೊಡ್ಡ ಕೋನವಾಗಿದೆ. ಈಸ್ ಲೆಸ್ ದೆನ್ QCB ಅಂದ್ರೆ ಇದು ದೊಡ್ಡದಿದೆ, ಇದು ಚಿಕ್ಕದಿದೆ. ಆದಾಗ AC is greater than AB ಎಂದು ತೋರಿಸಿ ಅಂತ ಹೇಳಿದ್ದಾರೆ. AC ಬಾಹು AB ಬಾಹುಗಿಂತ ದೊಡ್ಡದಂತ ತೋರಿಸಿ ಅಂತ ಹೇಳಿದ್ದಾರೆ. ಕೊಟ್ಟಂತ ಅಂಶ ಪರಿಹಾರ ತ್ರಿಭುಜ ABC ಯಲ್ಲಿ AB ಮತ್ತು AC ಬಾಹುಗಳನ್ನು ಕ್ರಮವಾಗಿ P ಮತ್ತು Q ವರೆಗೆ ವೃದ್ಧಿಸಿದೆ. ಆನಂತರ ಮತ್ತು ಏನಾಗಿದೆ ಕೋನ PBC is less than ಕೋನ QCB ಆಗಿದೆ. ಈ ರೀತಿಯಾಗಿ ಕೊಟ್ಟಿದ್ದಾರೆ. ಆದ್ದರಿಂದ ಈಗಾಗಲೇ PBC ಏನಾಗಿದೆಪ್ಪ ಅಂದ್ರೆ ಚಿಕ್ಕದಾಗಿದೆ, ಇದು ದೊಡ್ಡದಾಗಿದೆ. ನಾವೇನ್ ಮಾಡೋಣ 180 ಮೈನಸ್ PBC ಮಾಡೋಣ ಈಸ್ ಈಕ್ವಲ್ ಟು
ಆ ನಂತರ ಏನಾಗ್ತಾ ಇದೆ ಗ್ರೇಟರ್ ದೆನ್ ಆಗ್ತಾ ಇದೆ, ಯಾಕಂದ್ರೆ ಇದು ಚಿಕ್ಕದಿದೆ. ಇದ್ರಾಗ ನಾ 180 ಮೈನಸ್ ಮಾಡೋಣ, ಇದ್ರಾಗ ಸಹಿತ ನಾ ಏನ್ ಮಾಡ್ತಾನೆ 180 ಮೈನಸ್ ಮಾಡ್ತಾನೆ. ಇದು ಕೋನ QCB ಆಗಿದೆ. ಅಂದ್ರೆ ದೊಡ್ಡ ಅಂಶ ಒಂದೇ ಅಂಶದಾಗಿಂದ ದೊಡ್ಡ ಅಂಶ ಮೈನಸ್ ಮಾಡಿದಾಗ ಈ ಕಡೆ ಏನ್ ಬರ್ತಾ ಇದೆ ಚಿಕ್ಕದು ಬರ್ತಾ ಇದೆ. ಅಂದ್ರೆ ಇಲ್ಲಿ ಚಿಹ್ನೆ ಏನಾಗ್ತಾ ಇದೆ ಉಲ್ಟಾ ಆಗ್ತಾ ಇದೆ. ಯಾಕೆ? ಇದು ಚಿಕ್ಕದಿದೆ, ಇದು ದೊಡ್ಡದಿದೆ. 180ರಲ್ಲಿ ಚಿಕ್ಕ ಅಂಶ ಕಳೆದೇವೆ, 180ರಲ್ಲಿ ದೊಡ್ಡ ಅಂಶ ಕಳೆದೇವೆ. ಅಂದ್ರೆ ಯಾವಾಗ ದೊಡ್ಡದಾಗ್ತಾ ಇದೆ ಈ ಅಂಶವೇ ದೊಡ್ಡದಾಗ್ತಾ ಇದೆ. 180ರಲ್ಲಿ PBC ಮೈನಸ್ ಮಾಡಿದ್ರ ಒಳಗಿನ ಕೋನ ಬರ್ತೈತೆ ನೋಡ್ರಿ. ಇಲ್ಲಿ ಒಳಗಿನ ಕೋನ ಅಂದ್ರೆ ABC. ಇದುವೇ ಕೋನ್ ABC ಗ್ರೇಟರ್ ದ್ಯಾನ್. ನೆಕ್ಸ್ಟ್ 180ರಲ್ಲಿ QCB ಈ ಕೋನ ಕಳೆದ್ರ ಈ ಸೈಡ್ ಇರತಕ್ಕಂತ ಕೋನ ನಮಗೆ ದೊರೀತಾ ಇದೆ, ಅದುವೇ ACB. ಕೋನ್ ACB. ಇಲ್ಲಿ ನೋಡ್ರಿ, ಈಗ ಯಾವ್ದು ಕೋನ ದೊಡ್ಡದಿರ್ತಾ ಇದೆಲ್ಲ ಅದರ ಅಭಿಮುಖವಾಗಿರ್ತಕ್ಕಂಥ ಬಾಹು ಏನಿರ್ತಾ ಇದೆ ದೊಡ್ಡದಾಗ್ತಾ ಇದೆ. ಅಂದ್ರೆ AC ಬಾಹು ದೊಡ್ಡದಾಗ್ತಾ ಇದೆ, AB ಬಾಹು ಏನಾಗ್ತಾ ಇದೆ ಚಿಕ್ಕದಾಗುತ್ತದೆ. ಆದ್ದರಿಂದ AC is greater than AB. ಯಾಕಂದ್ರೆ ದೊಡ್ಡ ಕೋನದ ಎದುರಿನ ಬಾಹು ದೊಡ್ಡದಾಗಿರುತ್ತದೆ. ಇದು ಏನಾಯ್ತು, ಇದನ್ನ ಸಿದ್ಧ ಮಾಡ್ಲಿಕ್ಕೆ ಹೇಳಿದ್ದಾರೆ. ಕೋನಗಳು ದೊಡ್ಡದು ಬರ್ತಪ್ಪ ಅಂದ್ರೆ ಅದರ ಅಭಿಮುಖವಾಗಿರ್ತಕ್ಕಂಥ ಬಾಹು AC ದೊಡ್ಡದಾಗ್ತಾ ಇದೆ, AB ಚಿಕ್ಕ ಬಾಹು ಆಗುತ್ತದೆ. ವಿದ್ಯಾರ್ಥಿಗಳೇ, ನೆಕ್ಸ್ಟ್ ಸಮಸ್ಯೆ, ಮೂರನೇ ಸಮಸ್ಯೆ. ಇಲ್ಲಿ ಚಿತ್ರ ಕೊಟ್ಟಿದ್ದಾರೆ. ಚಿತ್ರದಲ್ಲಿ B ಕೋನ ಚಿಕ್ಕದು A ಕೋನಕ್ಕಿಂತ ಮತ್ತು C ಕೋನ ಚಿಕ್ಕದು D ಕೋನಕ್ಕಿಂತ. ಆದರೆ AD is less than BC ಎಂದು ತೋರಿಸಿ ಅಂತ ಹೇಳಿದ್ದಾರೆ. AD BC ಗಿಂತ ಚಿಕ್ಕದಿದೆ ಅಂತ ತೋರಿಸಿ ಅಂತ ಹೇಳಿದ್ದಾರೆ. ಆದ್ದರಿಂದ ಕೊಟ್ಟಂತ ಅಂಶ ಪರಿಹಾರ ಚಿತ್ರದಲ್ಲಿ ಕೋನ್ B ಲೆಸ್ ದೆನ್ ಕೋನ್ A ಮತ್ತು ಕೋನ C ಲೆಸ್ ದೆನ್ ಕೋನ D ಆಗಿದೆ. ಆದ್ದರಿಂದ ಫಸ್ಟ್ ಈ ತ್ರಿಭುಜ ತಗೊಳ್ಳೋಣ. ತ್ರಿಭುಜ ABO ದಲ್ಲಿ ಕೊಟ್ಟಂತ ಅಂಶ ಏನಪ್ಪ ಅಂದ್ರ A ಕೋನ ದೊಡ್ಡದಿದೆ, B ಕೋನ ಚಿಕ್ಕದಿದೆ. ದಲ್ಲಿ ಕೋನ B is less than ಕೋನ A ಆಗಿದೆ ಎಂದು ದತ್ತದಲ್ಲಿ ಬರ್ತೇವೆ. ಆದ್ದರಿಂದ ಅಭಿಮುಖವಾಗಿರ್ತಕ್ಕಂಥ ಬಾಹುಗಳು ಏನಿರ್ತವೆ, ದೊಡ್ಡ ಬಾಹುವಿನ ಅಭಿಮುಖವಾಗಿರ್ತಕ್ಕಂಥ ಬಾಹು ದೊಡ್ಡದಾಗಿರ್ತಾ ಇದೆ. ಅಂದ್ರ BO ಅಥವಾ ನಾವು ಏನ್ ಬರೆಯೋಣ, ಫಸ್ಟ್ AO ಬರೆಯೋಣ. AO is less than ಅಭಿಮುಖವಾಗಿರ್ತಕ್ಕಂಥ ದೊಡ್ಡ ಕೋನದ ಎದುರಿನ ಬಾಹು ಯಾವ್ದಾಗ್ತಾ ಇದೆ, BO ಆಗ್ತಾ ಇದೆ. ಇದು ಏನ್ ಕಾರಣ ಬರೀಬೇಕು, ದೊಡ್ಡ ಕೋನದ ಎದುರಿನ ಬಾಹು ದೊಡ್ಡದು ಆಗಿರುತ್ತದೆ. ಇದ ಕಾರಣ ಇದು ಈ ರೀತಿ ಆಗಾಯ್ತು. ಇದು ಸಮೀಕರಣ ಏನಾಗಿರ್ಲಿ, ಸಮೀಕರಣ 1 ಅಂತ ಆಗಿರ್ಲಿ. ಮತ್ತು ಇನ್ನ ಈ ತ್ರಿಭುಜದಾಗ ತಗೊಳ್ಳೋಣ. ಈ ತ್ರಿಭುಜದಾಗ ಯಾವ ಅಂಶಗಳು ಸಮ ಅಸಮ ಇದಾವೆ ನೋಡೋಣ. ತ್ರಿಭುಜ ಯಾವ ತ್ರಿಭುಜ ಅದು, DCO ದಲ್ಲಿ ಕೋನ C ಏನಾಗಿದೆ ಚಿಕ್ಕದು, ಕೋನ D ಆಗಿದೆ. ಅವರ ಕೊಟ್ಟಿದ್ದಾರೆ ದತ್ತ. ಕೋನ C is less than ಕೋನ D. ಇದು ಏನು ಕೊಟ್ಟಿದ್ದಾರೆ, ದತ್ತದಲ್ಲಿ ಕೊಟ್ಟಿದ್ದಾರೆ. ಆದ್ದರಿಂದ ಇಲ್ಲಿ ಸಹಿತ ಸೇಮ ಎದುರಿನ ಬಾಹು OD
ಓಡಿ ಏನಾಗ್ತಾ ಇರಪ್ಪ ಅಂದ್ರೆ ಚಿಕ್ಕದಾಗ್ತಾ ಇದೆ, ಡಿ ಕೋನ ಏನಾಗಿದೆ ದೊಡ್ಡದಾಗಿರುವುದರಿಂದ ಓಸಿ ಬಾಹು ದೊಡ್ಡದಾಗ್ತಾ ಇದೆ, ಓಸಿ ಬಾಹು ದೊಡ್ಡ. ಇದಕ್ಕೆ ಸಹಿತ ಕಾರಣ ದೊಡ್ಡ ಬಾಹುವಿನ ಎದುರಿನ ಕೋನ ದೊಡ್ಡದು ಆಗಿರುತ್ತದೆ. ಆದ ಕಾರಣ OC is greater than OD ಅಂತ ಆಗ್ತಾ ಇದೆ. ಇದಕ್ಕೆ ಸಮೀಕರಣ 2 ಅಂತ ಹೆಸರು ಕೊಡೋಣ. ಇಷ್ಟ ಆದ ನಂತರ ನಾವು ಸಮೀಕರಣ 1 ಸಿಕ್ಕಿದೆ, ಸಮೀಕರಣ 2 ಅಂತ ಸಿಕ್ಕಿದೆ. ನೆಕ್ಸ್ಟ್ ಹಂತದಲ್ಲಿ ನಾವು ಏನು ಮಾಡಬೇಕಪ್ಪ ಅಂದ್ರೆ ಸಮೀಕರಣ 1 ಮತ್ತು ಸಮೀಕರಣ 2ಗಳನ್ನು ಕೂಡಿಸಿ. ಆದ್ದರಿಂದ ಸಮೀಕರಣ 1 ಮತ್ತು ಸಮೀಕರಣ 2 ಕೂಡಿಸಿದಾಗ ನಮಗೆ ಈ ಸೈಡ್ AO ಇದೆ ಪ್ಲಸ್ ಇಲ್ಲಿ OD ಇದೆ, A ಲೆಸ್ ದೆನ್ ಇಲ್ಲಿ BO ಇದೆ ಪ್ಲಸ್ OC ಅಂತ ಇದೆ. ನಾವೇನ್ ಮಾಡಿದ್ದೇವೆ, ಸಮೀಕರಣ 1 ಮತ್ತು 2 ಕೂಡಿಸಿದ್ದೇವೆ. ಈ ಕಡೆ AO ಪ್ಲಸ್ OD, AO ಪ್ಲಸ್ OD ಅಂದ್ರೆ ದೊಡ್ಡ ಬಾಹು AD ಗೆ ಸಮ, ಲೆಸ್ ದೆನ್ BO ಪ್ಲಸ್ OC, ಆ ಸೈಡ್ ಇದೆ ನೋಡ್ರಿ, BO ಪ್ಲಸ್ OC ಅಂತ ಇದೆ, ದೊಡ್ಡ ಬಾಹು BC ಗೆ ಸಮ, ಇದು BC ಗೆ ಸಮ. ಇದುವೇ ನಮಗೆ ಸಿದ್ಧ ಮಾಡಲಿಕ್ಕೆ ಹೇಳಿದ್ದಾರೆ. ಅಂದ್ರೆ ಎರಡು ಬಾಹುಗಳನ್ನು ಸೇರಿಸಿದ ನಂತರ AD ಬಾಹು ಬರ್ತಾ ಇದೆ, ಇಲ್ಲಿ ಎರಡು ಬಾಹುಗಳನ್ನು ಸೇರಿಸಿದ ನಂತರ BC ದೊಡ್ಡ ಬಾಹು ಬರುತ್ತದೆ. ಇದನ್ನ AD is less than BC ಅಂತ ಸಿದ್ಧ ಆಗ್ತಾ ಇದೆ. ನೆಕ್ಸ್ಟ್ ಸಮಸ್ಯೆ, 4ನೇ ಸಮಸ್ಯೆ ಏನ್ ಬರ್ತಾ ಇದೆ ಅಂದ್ರೆ ಚತುರ್ಭುಜ ABCD ಯಲ್ಲಿ AB ಮತ್ತು CD ಗಳು ಏನಾಗಿದವಪ್ಪ ಅಂದ್ರೆ ಕ್ರಮವಾಗಿ ಅತ್ಯಂತ ಚಿಕ್ಕ ಬಾಹು AB ಆಗಿದೆ, ಅತ್ಯಂತ ದೊಡ್ಡ ಬಾಹು ಯಾವ್ದಾಗಿದೆಪ್ಪ ಅಂದ್ರೆ DC ಆಗಿದೆ. ಅವಾಗ ನಾವು ಏನ್ ಸಿದ್ಧ ಮಾಡಬೇಕಪ್ಪ ಅಂದ್ರೆ ಕೋನ A is greater than ಕೋನ C ಅಂತ ಸಿದ್ಧ ಮಾಡಬೇಕು. ಆ ನಂತರ ಕೋನ B is greater than ಕೋನ D ಅಂತ ಸಿದ್ಧ ಮಾಡೋಣ. ಫಸ್ಟ್ ನಾವು ಕೋನ A is greater than ಕೋನ C ಅಂತ ಸಿದ್ಧ ಮಾಡೋಣ. ನೆಕ್ಸ್ಟ್ ನೋಡ್ರಿ, ಇಲ್ಲಿ ನಾ ಏನ್ ಮಾಡಿದ್ದೇನೆ, AC ಕರ್ಣವನ್ನು ಎಳೆದೇನೆ. AC ಕರ್ಣ ಎಳೆದಾಗ ನಮಗೆ ಎರಡು ತ್ರಿಭುಜ ಸಿಕ್ಕಿದಾವೆ, ಈ ತ್ರಿಭುಜ ಮತ್ತು ಈ ತ್ರಿಭುಜ. ತ್ರಿಭುಜ ಕೊಟ್ಟಂತ ಅಂಶ ಏನಪ್ಪ ಅಂದ್ರ ಚತುರ್ಭುಜ ಪರಿಹಾರ, ಚತುರ್ಭುಜ ABCD ಯಲ್ಲಿ AB ಚಿಕ್ಕ ಬಾಹು ಮತ್ತು CD ದೊಡ್ಡ ಬಾಹು ಆಗಿದೆ. ಆದ್ದರಿಂದ ಫಸ್ಟ್ ನಾವು ತ್ರಿಭುಜ ABC ಯಲ್ಲಿ ಅತ್ಯಂತ ಚಿಕ್ಕ ಬಾಹು ಯಾವ್ದಾಗ್ತಾ ಇದೆ, AB ಆಗ್ತಾ ಇದೆ. ಎದುರಿನ ಕೋನ C ಏನಾಗ್ತದಪ್ಪ ಚಿಕ್ಕದಾಗ್ತಾ ಇದೆ. ಎದುರಿನ ಈ ಒಂದು BC ಬಾಹು ಏನಾಗ್ತದಪ್ಪ ಅಂದ್ರೆ ದೊಡ್ಡದಾಗ್ತಾ ಇದೆ AB ಗಿಂತ. ಯಾಕಂದ್ರೆ ಇಲ್ಲಿ AB ಬಾಹು, ಯಾಕಂದ್ರೆ ಅತ್ಯಂತ ಚಿಕ್ಕ ಬಾಹು ಯಾವ್ದಾಗಿದೆ, AB ಆಗಿದೆ. ಅದಕ್ಕಿಂತ ದೊಡ್ಡ ಬಾಹು BC ಆಗ್ತಾ ಇದೆ. BC ಎದುರಿನ ಕೋನ ಏನಾಗ್ತಾ ಇದೆ, ದೊಡ್ಡದಾಗ್ತಾ ಇದೆ. ದಲ್ಲಿ BC is greater than AB, ಯಾಕಂದ್ರೆ ದತ್ತದಲ್ಲಿ ಅತ್ಯಂತ ಚಿಕ್ಕ ಬಾಹು AB ಅಂತ ಬರ್ತೇವೆ. ಆದ್ದರಿಂದ BC ಎದುರಿನ ಕೋನ A ಕೋನ ಅಂದ್ರೆ BAC ಕೋನ BAC is greater than ಕೋನ C. ಇಲ್ಲಿದೆ ಕೋನ C ಅಂದ್ರೆ ACB, ಕೋನ ACB. ಇದು ಸಮೀಕರಣ 1 ಅಂತ ಆಗಿರಲಿ. ನೆಕ್ಸ್ಟ್ ನಾವು ಇಲ್ಲಿ ಒಂದು ತ್ರಿಭುಜ ಇದೆಲ್ಲ, ಈ ತ್ರಿಭುಜದಲ್ಲಿ ನೋಡೋಣ. ಮತ್ತು ತ್ರಿಭುಜ ADC ಯಲ್ಲಿ ಅತ್ಯಂತ ದೊಡ್ಡ ಬಾಹು ಯಾವ್ದಾಗಿದೆ, DC ಆಗಿದೆ. DC ಗಿಂತ ಚಿಕ್ಕದು ಯಾವ್ದಾಗಿದೆ, AD ಆಗಿದೆ.
DC is greater than AD. ಯಾಕಂದ್ರೆ ದತ್ತದಲ್ಲಿ ಅತ್ಯಂತ ದೊಡ್ಡ ಬಾಹು DC ಅಂತ ಬರ್ತೇವೆ. ಚತುರ್ಭುಜದಲ್ಲಿ ಅತ್ಯಂತ ದೊಡ್ಡ ಬಾಹು DC ಆಗಿದೆ. DC ಬಾಹು ಎದುರಿನ ಕೋನ ಏನಿರ್ತದೆ ಅಂದ್ರೆ ದೊಡ್ಡದಾಗಿರ್ತಾ ಇದೆ. ಅಂದ್ರೆ ಕೋನ CAD, ಕೋನ CAD ಗ್ರೇಟರ್ ದನ್ ಕೋನ C ಅಂದ್ರೆ ACD, ಕೋನ ACD ಇದು 2 ಆಗಿರಲಿ. ಯಾಕಂದ್ರೆ ಬಾಹು ದೊಡ್ಡದಪ್ಪ ಅಂದ್ರೆ ಪ್ರಮುಖವಾಗಿರ್ತಕ್ಕಂಥ ಕೋನ ದೊಡ್ಡದಾಗಿರ್ತಾ ಇದೆ. ಈಗ ಸಮೀಕರಣ 1 ಸಿಕ್ಕಿದೆ, ಸಮೀಕರಣ 2 ಸಿಕ್ಕಿದೆ. ಸಮೀಕರಣ 1 ಮತ್ತು 2 ಏನ್ ಮಾಡೋಣ ಈಗ ಕೂಡಿಸ್ಬಿಡೋಣ. ಆದ್ದರಿಂದ ಸಮೀಕರಣ 1 ಮತ್ತು 2 ಕೂಡಿಸಿ. ಇಲ್ಲಿ ಏನಿದೆ BAC, ಕೋನ BAC ಪ್ಲಸ್ ಕೋನ ಇಲ್ಲಿ CAD ಗ್ರೇಟರ್ ದನ್ ಇದೆ, ಗ್ರೇಟರ್ ದನ್ ಇಲ್ಲಿ ACB ಪ್ಲಸ್ ಕೋನ ಇಲ್ಲಿ ACD, ಕೋನ ACD. 1 ಮತ್ತು 2 ಸೇರಿಸಿದ್ದೇವೆ. ಇವೆರಡನ್ನು ಸೇರಿಸಿದ ನಂತರ ನೋಡಿ BAC ಇಲ್ಲಿ ಒಂದು ಕೋನ ಇದೆ, ಆನಂತರ CAD ಎರಡು ಸೇರಿಸಿದ ನಂತರ ದೊಡ್ಡ ಕೋನ ನಮಗೆ A ಕೋನ ಸಿಗುತ್ತದೆ. ಅಂದ್ರೆ ಚತುರ್ಭುಜದ ದೊಡ್ಡ ಕೋನ A ಕೋನ ಸಿಗ್ತದೆ. ಅದುವೇ BAD ಕೋನ. ಕೋನ BAD ಕೋನ ಆಗ್ತಾ ಇದೆ. ಇದು ಗ್ರೇಟರ್ ದ್ಯಾನ್. ಇವೆರಡು ಸೇರಿಸಿದ ನಂತರ ಈ ಕೋನ ಮತ್ತು ಈ ಕೋನ ಸೇರಿಸಿದ ನಂತರ ದೊಡ್ಡ ಕೋನ BCD ಸಿಗ್ತಾ ಇದೆ. BCD ಸಿಗ್ತಾ ಇದೆ. ಅಥವಾ ಸಿಂಪಲ್ ಆಗಿ ಕೋನ A is greater than ಕೋನ C ಅಂತ ಬರೀಬಹುದು. ಇದನ್ನೇ ಸಿದ್ಧ ಮಾಡಲಿಕ್ಕೆ ಇಲ್ಲಿ ಹೇಳಿದ್ದಾರೆ. ಅಂದ್ರೆ ಕೋನ ಏನಾಗಿರ್ತಾ ಇದೆಪ್ಪ ಅಂದ್ರೆ ದೊಡ್ಡ ಕೋನ ಆಗಿರ್ತಾ ಇದೆ, ಕೋನ C ಗಿಂತ ದೊಡ್ಡ ಕೋನ ಆಗಿರುತ್ತದೆ. ಎರಡನೇ ಪಾಯಿಂಟ್ ಏನಿದೆಯಲ್ಲ ಇದನ್ನ ನೀವು ಹೋಮ್ವರ್ಕ್ ಮಾಡಬೇಕು. ಇದೇ ಪ್ರಕಾರ ಅವಾಗ ನಾವು ಕರ್ಣ ಯಾವ್ದನ್ನು ಸೇರಿಸಬೇಕು, ಹಿಂಗ ಕರ್ಣ ಸೇರಿಸಬೇಕು. ಈ ರೀತಿಯಾಗಿ ಕರ್ಣ ಸೇರಿಸಿದ ನಂತರ ಎರಡು ತ್ರಿಭುಜಗಳು ಉಂಟಾಗ್ತವೆ. ಯಾವ ರೀತಿಯಾಗಿ ಫಸ್ಟ್ ಲೆಕ್ಕ ಮಾಡಿದಲ್ಲ ಇದೇ ಪ್ರಕಾರ ಅದನ್ನು ಸಹಿತ ಬಿಡಿಸಬೇಕು. ಇದನ್ನ ಹೋಮ್ವರ್ಕ್ ಮಾಡಬೇಕು. ಮತ್ತೆ ಕೆಲವೊಂದಿಷ್ಟು ಏನಿದಾವೆ ಸಮಸ್ಯೆಗಳಿದಾವೆ. ಮುಂದಿನ ಸಮಸ್ಯೆ ನೀವೇನ್ ಮಾಡಬೇಕು, ಅವು ಸಹಿತ ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಬೇಕು. ಧನ್ಯವಾದಗಳು.